ಹಲೋ ದೋಸ್ತನ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ನನ್ನ ಯೂಟ್ಯೂಬ್ ಚಾನಲ್ ಧಾರವಾಡ ಹುಡುಗ ವ್ಲಾಗ್ಸ್. ಇಂದ ವ್ಲಾಗ್ ನಾವು ಇವತ್ತು ಮೈಸೂರಿಂದ ಸ್ವಲ್ಪ ಮುಂದೆ ಹೋಗ್ಬೇಕು ರೀ. ಮುಂದೆ ಹೋದ್ರೆ ಒಂದು ಸಾಲಿಗ್ರಾಮ ಅಂತ ಊರು ಐತಿ, ಆ ಊರಿಗೆ ಹೊಂಟೇವಿ. ಸ್ಪೆಷಲಿ ಯಾಕಪ್ಪ ಅಂತಂದ್ರೆ ಆ ಊರಿನಾಗ ನಮ್ಮ ಫ್ರೆಂಡ್ ಒಂದು ಇವೆಂಟ್ ಐತಿ, ಅದು ಅದಾಗಿ ನಿಮ್ಗೆ ಹೋಗ್ತಾ ಹೇಳ್ತೇನಂತೆ. ಸೊ ಅದಕ್ಕೆ ಇವತ್ತಿನ ದಿನ ನಿಮ್ಗೆ ಫುಲ್ ತೋರಿಸ್ಬೇಕಂತ ಪ್ಲ್ಯಾನ್ ಮಾಡೇನಿ. ಫುಲ್ ಎಂಜಾಯ್ಮೆಂಟ್ ಆಕೈತಿ. ವಿಡಿಯೋ ಎಲ್ಲೂ ಬೋರಿಂಗ್ ಆಗೋದಿಲ್ಲ, ಹಂಗೆ ನಿಮಗೂ ಫುಲ್ ಖುಷಿ ಆಕೈತಿ. ವಿಡಿಯೋನ ಎಂಡ್ವರೆಗೂ ನೋಡಿರಿ. ಆಮೇಲೆ ಹಂಗೆ ಈಗ ರೆಡಿ ಆಗಕತ್ತೀನಿ. ಸೊ ಈಗ ಹೋಗಿ ನಮ್ಮ ದೋಸ್ತರು ವೇಟ್ ಮಾಡಕತ್ತಾರೆ, ಅವ್ರು ಕರ್ಕೊಂಡು ನಿಮ್ಗೆ ಹೋಗ್ತಾ ತೋರಿಸೋಣಂತ. ಬೆರಳನು ಕಾಣದಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಮೊಗವೇಕೆ. ದೋಸ್ತರ ಈಗ ನಾವು ಜಸ್ಟ್ ಮೈಸೂರು ರೋಡಿಗೆ ರೀಚ್ ಆದ್ವಿ. ಸೊ ಇಲ್ಲಿಂದ ನೆಕ್ಸ್ಟ್ ನಾವೀಗ ಮೈಸೂರಿಗೆ ಹೋಗ್ಬೇಕು. ಸೊ ಸ್ವಲ್ಪ ಟಿಫಿನ್ ತುಂಬಿಕೊಂಡು ಹೋಗೋಣ ಅಂತೇಳಿ ನಾನು ನಮ್ಮ ಬಸವರಾಜ್ ಅವರ ಟಿಫಿನ್ ಮಾಡೋಕ್ಕೆ ಬಂದೇವಿ ಹೋಟೆಲಿಗೆ. 2 ಇಡ್ಲಿ 1 ವಡ ತೊಗೊಂಡೇವಿ. ನಮ್ಮ ಬಸ್ಸನ್ನು 2 ಇಡ್ಲಿ 1 ವಡ ತೊಗೊಂಡ. ಸೊ ನಾವು ಆ್ಯಕ್ಚುಲಿ ಹೋಗ್ತಿರೋದು 2 ಬೈಕ್ 1 ಕಾರಿಂದ. ಆ್ಯಕ್ಚುಲಿ ಆಲ್ರೆಡಿ ಕಾರ್ ಮತ್ತು ಬೈಕ್ ಹೋಗೈತಿ. ಸೊ ಅದಕ್ಕೆ ಈಗ ನಾವು ಅವ್ರ ಮುಂದೆ ಅಲ್ಲಿ ಬಿಡ್ದಾಗ ಹೋಗಿ ನಾಷ್ಟ ಮಾಡಾಕತ್ತಾರಂತ್ರಿ. ಈಗ ನಾವು ಇಲ್ಲಿ ನಾಷ್ಟ ಮಾಡ್ಕೊಂಡು ನೆಕ್ಸ್ಟ್ ಹೋಗ್ತೀವಿ. ನಾಷ್ಟ ಮಾಡಿ ಸಿಕ್ತಂತ ನಾಷ್ಟ ಬಂದೈತಿ ಇಲ್ಲಿ. ದೋಸ್ತರಾಗ ಮಸ್ತ್ ನಾಷ್ಟ ಮಾಡೈತಿ. ನಾಷ್ಟ ಮಾಡಿ ಇಲ್ಲಿಂದ ಬಿಡ್ಬೇಕು. ನೆಕ್ಸ್ಟ್ ಅಲ್ಲಿ ಕಾಯಕತ್ತಾರಂತ ದೋಸ್ತರು. ಸೊ ಅದಕ್ಕೆ ಅವ್ರು ಹೋಗಿ ರೀಚ್ ಆಗೋಣ, ಎಲ್ಲರೂ ಸೇರಿಸಿ ಹೋಗ್ತೇವೆ ಅಲ್ಲಿಂದ. ಹೋಗ್ತಾ ಟ್ರಿಪ್ಸ್ ತೋರಿಸ್ತೀವಿ. ಹಂಗಾಗಿ ನೋಡಿ ಜಗಮರೆಸೋ ಅನುಸರಿಸೋ ಹೊಸತನದ ಸ್ನೇಹಿತೆ ನೀ ಹಗಲಿರುಳು ಜೊತೆಗಿರಲು ಹೃದಯಗಳು ಹಾಡಿ. ದೋಸ್ತರ ಗಾಡಿ ರೋಡ್ಗೆ ಸ್ವಲ್ಪ ಜಂಪ್ ಆತ್ರಿಪ್ಪ. ಸೊ ಅದಕ್ಕೆ ಕ್ಲಚ್ ಇದಾಗ್ಬಿಟ್ಟೆ, ಸ್ವಲ್ಪ ಲೂಸ್ ಆಗ್ಬಿಟ್ಟೈತಿ. ಸ್ವಲ್ಪ ಕ್ಲಚ್ ರಿಪೇರಿ ಮಾಡಿಸ್ಕೊಂಡು ನೆಕ್ಸ್ಟ್ ಹೋಗೋಣ ಅಂತಂದು ತೋರಿಸ್ತೀನಿ. ಗಾಡಿ ಇದಾಗ್ಬಿಟ್ಟದ ಬಸ್ಸು ನೋಡ್ಬೇಕೀಗ. ಬಸ್ಸು ಫ್ರುಟಿ ತಂದು ಕೊಟ್ಟಾನ. ಥ್ಯಾಂಕ್ಸ್ ಅಣ್ಣ. ಎಷ್ಟು ಏನಂಗೇನು ಬೇಡ ದೋಸ್ತರ. ಈಗ ನಾವು ಜಸ್ಟ್ ಶ್ರೀರಂಗಪಟ್ಟಣಾಗ ಅದೇವಿ. ದೋಸ್ತರಲ್ಲಿ ಗಾಡಿ ತೊಗೊಂಡು ಇಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋಗ್ಬೇಕು. ಬೆಂಗಳೂರಿಂದ ಇಲ್ಲಿ ಮೈಸೂರಿಗೆ ಬರೋಬೇಕಾರ್ರಿ ಇಂಥ ಪರಿ ರೋಡ್ ಬ್ರೇಕ್ ಅದಾವಂದ್ರೆ ಇಲ್ಲಿ 2 ರೋಡ್ ಬ್ರೇಕ್ ಜಂಪ್ ಮಾಡಿ ಈಗ ಶ್ರೀರಂಗಪಟ್ಟಣಾಗ ಮುಟ್ಟೇವಿ. ಇಲ್ಲಿಂದ ಈಗ ಸಾಲಿಗ್ರಾಮಕ್ಕೆ ಹೊಂಟೇವಿ. ಇನ್ನೆಷ್ಟು ಕಿಲೋಮೀಟರ್ ಇರ್ತದೆ? ಇನ್ನೆಷ್ಟು ಕಿಲೋಮೀಟರ್ ಇಲ್ಲಿಂದ? ಇನ್ನೂ 70 ಕಿಲೋಮೀಟ್ರ್. ಟೈಮ್ 12:30. 1:30 ಹೋಗ್ತೀವಲ್ಲ, 1 ಗಂಟೆಗೆ ಹೋಗ್ತೀವಿ. ದೋಸ್ತರು ಬರಾಕತ್ತಾರೆ. ಬಂದ್ರೆ ಅವ್ರಿಗೂ ನಾವು ಸೇರ್ಕೊಂಡು ಸಾಲಿಗ್ರಾಮಕ್ಕೆ ಹೋಗೋದು. ಇವೆಂಟ್ ಏನಂದ್ರೆ ನಮ್ಮ ಫ್ರೆಂಡ್ ಸ್ನೇಹಿತ ಅಂದರೆ ಅವ್ನು ಮದುವೆ ಹೋಗೋಕ್ಕಾಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಬೀಗರು ಕೊಟ್ಟು ಹೊಂಟೇವಿ. ತಿನ್ನಿ ನೋಡ್ರಿ ಬಸವರಾಜ್ ಅಂತ. ಮುಗಿಸ್ಕೊಂಡು ನೆಕ್ಸ್ಟ್ ಹೋಗಿ ತೋರಿಸ್ತೀನಿ ನಿಮಗೆ. ಈ ಬೀಗ್ರೂಟ ಅಂತ ಮಾಡ್ತಾರೆ ಇಲ್ಲಿ. ಸೊ ಬೀಗ್ರೂಟಕ್ಕೆ ಅಂತೇಳಿ ಬಂದಿದ್ವಿ, ಕರೆದಿದ್ದ ನಮ್ಮ ಕಲೀಗ್, ನಮ್ಮ ಫ್ರೆಂಡ್ ಅವನು. ಸೊ ಅದಕ್ಕೆ ಬೀಗ್ರೂಟ ಮುಗಿಸ್ಕೊಂಡು ಊಟ ಗಿಟ್ಟ ಎಲ್ಲ ಮುಗಿಸ್ಕೊಂಡ್ವಿ. ಬೇರೆ ಕಡೆ ಹೋಗೋದೈತಿ, ಅಲ್ಲಿ ಹೋಗಿ ತೋರಿಸ್ತೀನಿ.
1 hour later. ಬಿಸಿಲಲ್ಲಿ ಏನ್ ಹೇಳ್ಬೇಕಣ್ಣ, ನಗು ಹೊಂಟದ. KRS ಡ್ಯಾಮಿಗೆ ಬಂದೇವಿ, ಒಳಗೆ ಬಿಟ್ಟಿಲ್ಲ. ಸ್ವಾಗತಂ ಅಂತ ಲೇಬಲ್ ಹಾಕಿದ್ದಾರೆ. ಸ್ವಾಗತಂ ಅಂತ ಲೇಬಲ್ ಹಾಕ್ಬಿಟ್ಟು 15 ವರ್ಷದಿಂದ ಬ್ಲಾಕ್ ಮಾಡೋರಂತೆ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ಅಚ್ಚಾ ಗಾಡಿ ಮ್ಯಾಗ ಕುಂತು 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 ಸಾತಾವ ನಮ್ಗೆ. ಗಾಡಿ ಮ್ಯಾಗ ಕುಂತು ಕುಂತು ಲಿಟ್ರಲಿ ಕಾಲ್ ಮಾಡ್ಕೊಂಡು ಸಾಕತ್ತವ್ರಿ ನಮ್ಮ. ಒಳಗೇನ ಬಿಡಾಕತ್ತಿಲ್ಲ. ಸೊ ನೆಕ್ಸ್ಟ್ ಎಲ್ಲ ಹೋಗೋದೀಗ? ಈಗ ಮುಂದಿನ ಪಯಣ ಬೃಂದಾವನ್ ಕಡೆ. ನೆಕ್ಸ್ಟ್ ಬೃಂದಾವನ್ ಗಾರ್ಡನ್ ಹೋಗಿ ನಿಮ್ಗೆ ಸಿಕ್ಕನಂತ. ಆದ್ರೆ ಬೃಂದಾವನದಲ್ಲಿ ಯಾಕೆ ಕೃಷ್ಣ ಇಲ್ಲ? ಬಾತ್ ಸಹಿ. ಅದು ಬೇರೆ ಗೋಪಿಯರು ಇರ್ತಾರೋ ಅಲ್ಲಿ, ಗೋಪಿಯರು ನಾಡ್ದವ್ರು ಇರ್ತಾರೆ ಜಾಸ್ತಿ. ಬೃಂದಾವನ್ ಗಾರ್ಡನ್ ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು, ನೀ ಅಳಲು ನೋಡಲಾರೆ. ಗಾಡ್ಯಾಗ ಫುಲ್ ಬ್ಲೋ ಕಡಿಮೆ ಆಗ್ಬಿಟ್ಟೈತಿ ಈಗ. ಬಸ್ಸು 4 ಕಿಲೋಮೀಟರ್ ಹೋಗ್ತಾರ. ಬಸ್ಸು ಗಾಡ್ಯಾಗ ಬ್ಲೋ ಹಾಕ್ಸ್ಬೇಕು. ಏನ್ ಹಾಕ್ಸ್ಬೇಕಣ್ಣ? ಬ್ಲೋ ಹಾಕ್ಸ್ಬೇಕು. ದೋಸ್ತರ ಈಗ ನಾವು ಎಲ್ಲ ಅಲ್ಲಿ ನಮ್ಮ ಗೌತಮ್ ಮುಂದೆ ಬೀಗ್ರೂಟ ಅಂತಾರಂದ್ರಪ್ಪ, ಅಲ್ಲೇನೋ ಬೀಗ್ರೂಟ ಮಾಡ್ತಾರಂತ. ಒಂದು KRS ಬಂದಿದ್ವಿ. KRS ಒಳಗೆ ಬಿಟ್ಟಿಲ್ಲ. ಈ ಕಡೆ ಹಿಂದ್ಗಡೆ ಬೃಂದಾವನ್ ಗಾರ್ಡನ್ ಅಂತ ಐತಿ. ಆ ಬೃಂದಾವನ್ ಗಾರ್ಡನಿಗೆ ಬಂದೇವಿ. ಪರ್ ಹೆಡ್ 50 ರೂಪಾಯಿ ಟಿಕೆಟ್. ಒಳಗೆ ಬಂದ್ರೆ ಮಸ್ತ್ ಐತಿ. ಹಿಂಗೆಲ್ಲ ಪರಿಸ್ಥಿತಿ. ಗಂಜಿ ಇರೋದು ಈಗ ಗಂಜಿ 4 ಕಡೆ ಹಿಂಗೆ ತಗೋಬೇಕಾ? ಒಬ್ರು ಹೋಗಿ ಸಾಕು. ಹೋಗ್ಬರ್ರಿ. ಎಲ್ಲಿ ಫೋನ್ ಪೇ ಇಲ್ಲ ಇಲ್ಲಿಗೆ. ಪೈಸಾ ಡ್ರಾಪ್ ಬೈ ಬೋರ್ಡ್ ಪರ್ ಹೆಡ್ ಅಪ್ ಆ್ಯಂಡ್ ಡೌನ್ ರೂಟೀನ್ ಅಂತ. ಈಗೇನು ಡ್ರಾಪ್ ಏನು ಮಾಡ್ತಾನೆ ನಮ್ಗೆ? ಅಲ್ಲಿ ಹೋಗಿ ನಡಕ್ಕೆ ಬಿಟ್ಬಿಡ್ತಾನೆ. ತಡಿ ಹೋಣ, ಹಂಗೆ ಹೋಗ ನೋಡಿ. ಒಂದೊಂದು ಡ್ರಾಪ್ ಏನು ನಡ್ಕೋತದೆ ಬಿಡು. ಡ್ರಾಪ್ ಅಂತ ಬರೀ ಡ್ರಾಪ್ ಮಾಡಿ ಬರ್ತಾನಂತ. ಬೇಡ ಬಾ, ಸುಮ್ಮನೆ ಅದು ಬೇಡ. ಯಾರು ಹೊಂಟೆ ಇಲ್ಲ ನೋಡಿಲ್ಲ. ಈ ಡ್ಯಾಮ್ ಕಟ್ಟೋ ಟೈಮಿಗೆ ಫುಲ್ ಇಸ್ ಈಗ ನೋಡು. ಫೋನ್ ಐಫೋನ್ ಅಪ್ಪ ಅಣ್ಣ ಅನ್ಬೇಡ ಹೋಣ, ಮತ್ತೆ ನಿಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡ್ಬಿಡ್ತಾರ. ಸೆಕ್ಯೂರಿಟಿ ಅಂತ ನೋಡಿ, ಸೆಕ್ಯೂರಿಟಿ ಎಲ್ಲಿ ನೋಡೋದು ಕ್ಯಾಮ್ರಾ? ಕ್ಯಾಮ್ರಾ ತಳ ಮುಖ ಮಾಡಿಬಿಟ್ಟಾರ ನೋಡ್ರಿ. ಅಪ್ಪ ನೀನು ರಾಹುಲ್ ಏ ರಾಹುಲ್ ಅವ್ನ ಇದ್ರಾಗ ಕೆಲಸ ಮಾಡೋ ಸ್ಟಾರ್ ಮಾಡ್ಯಾರ ಅವನಿಗೆ. कपल पड़ गया था, हाथ में पकड़ के पूरा चल गया पूरा ಅಲ್ಲಿ ಬಿಡ್ಬೇಕು ನಮಗೆ ವಾಕಿಂಗ್ ಮಾಡಕ. ಅಲ್ಲಿಲ್ಲ, ಅಲ್ಲಿ ಮೇಲೆ ರೋಡ್ ಮೇಲೆ ಹೋಗಿದ್ದಾರೆ. ಅಲ್ಲಿ ಮೇಲೆ ರೋಡ್ ಅದ ಆಕ್ಚುಲಿ. ಸುಸೈಡ್ ಮಾಡ್ತಾರೆ ಅಂತ ಬಿಡಲ್ಲ. ಹಂಗಾಯ್ತು ಮರೆ. ಸುಸೈಡ್ ಮಾಡಿಬಿಟ್ರೆ ಅದು ಏನು ನೋಡೋದು ಹೇಳ್ತಾ ಅವಳಿ ರೋಡ್ ಮೇಲೆ ಹೆಗರ್ಸ್ ಬಿಡ್ಲಾತಾರ. ಅರೆ ದೇಖ ಮೈ ಗಯಾ वो तुम. ಈ ಗುಡಿಯ ದೇವಿ ನೀನು, ಈ ತನುವ ಪ್ರಾಣ ನೀನು, ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು, ನೀ ಅಳಲು ನೋಡಲಾರೆ, ನೀನಿರದೆ ಬಾಳಲಾರೆ, ನನ್ನಲ್ಲಿ ಕೋಪವೇ ನಾನಿನಗೆ ಬೇಡವೇ, ನೀ ದೂರವಾದರೆ ನನಗಾರು ಆಸರೆ, ಬೇರೆ
ಬೆರಳನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಬೆರಳನು ಕಾಣ One eternity later. ಸುಶೀಲ್ ಮಾಡ್ತಾ ನೋಡ ಹೇಳ ಹೇಳೇನು ಎಲ್ಲಿ ಬಂದೇನು ನಾವು ಬೃಂದಾವನ್ ಗಾರ್ಡನ್ ಇಲ್ಲಿ ನೀವು ತಪ್ಪ ಕಲ್ಪನೆ ಮಾಡ್ಕೊಬೇಕು. ಶ್ರೀಕೃಷ್ಣ ಪರ್ವತದಲ್ಲಿ ಯಾವತ್ತೂ ಬಂದಿಲ್ಲ, ಆದ್ರೆ ಹೆಸರು ಇಲ್ಲ, ಇದ್ರ ಹೆಸರು ಬೃಂದಾವನ್ ಗಾರ್ಡನ್ ಇಟ್ಟಿದ್ದಾರೆ. ಸುಶೀಲ್ ಏನು ಮಾತಾಡೋವಲ್ಲ. ಸುಶೀಲ್ ಮಾತಾಡಲ್ಲ ಅವನು. ಸುಶೀಲ್ ಮಾತಾಡೋ ಬಿಕಾಸ್ ಅವನು ಇದು ಮೌನಾಚರಣೆ ವೊಕ್ಯಾಬ್ಯುಲರಿ ಅವ್ನು ಚೆನ್ನಾಗಿಲ್ಲ. ಯಾಕೆ ಚೆನ್ನಾಗಿಲ್ಲ ಮಾತಾಡ್ ಸುಶೀಲ್. ಹೇಳಪ್ಪ ನಿಮ್ಮ ವೊಕ್ಯಾಬ್ಯುಲರಿ. ನಮ್ಮ ಸುಶೀಲ್ ಇಷ್ಟು ಚೆನ್ನಾಗಿ ಮಾತಾಡ್ತಾನೆ. ಸುಶೀಲ್ ಮಾತಾಡಿ ಹೇಳ್ತೇನೆ. ಈ ತರ ಹಿಂಸೆಯನ್ನು ಕೊಡಬೇಡಿ. ನಮ್ಮ ಸುಶೀಲ್ ಅಂತ್ರಿ ಇವ್ ನಮ್ಮ ಬಸ್ಸು ಸಫೀರ್ ಎಲ್ಲ ನಮ್ಮ ಫ್ರೆಂಡ್ಸ್ ದೋಸ್ತರ. ಈಗ ನಾವು ಬೃಂದಾವನ್ ಗಾರ್ಡನ್ ನೋಡ್ಕೊಂಡು ನೆಕ್ಸ್ಟ್ ಈಗ ಡೈರೆಕ್ಟ್ ಬೆಂಗಳೂರಿಗೆ ಹೋಗಿ ಸಿಕ್ತಂತ. ದೋಸ್ತರ ಈಗ KRS ಬಂದಿದ್ವಿ ನಾವು. ಆ್ಯಕ್ಚುಲಿ ಏನಾಗೈತೆ ಅಂದ್ರೆ ಸೀನ್ ಇಲ್ಲಿ ದೊಡ್ಡ ಶಾರ್ಟ್ ಆಗೈತೆ ರೀ. ಏನಂದ್ರೆ ಇಲ್ಲಿ ಬೃಂದಾವನ ಗಾರ್ಡನ್ ಐತ್ರಿ, ಅಲ್ಲಿ ನೋಡಕ್ಕೆ ಹೋಗಿದ್ವಿ, ಅಲ್ಲಿ ತೋರಿಸಿದ್ವಿ ನಿಮ್ಗೆ. ಏನಿಲ್ಲ, ಈ ಗಾಡಿನಾಗೆಲ್ಲ ನಾವು ಹೆಲ್ಮೆಟ್ ಇಟ್ಟು ಹೋಗಿದ್ವಿ. ಹೆಲ್ಮೆಟ್ ಇಟ್ಟು ಹೋಗಿದ್ವಿ. ಅದು ಹೆಲ್ಮೆಟ್ ಇಲ್ಲಿ ಇಟ್ಟಿದ್ದ ಹೆಲ್ಮೆಟ್ ಯಾರ ಹೊತ್ಕೊಂಡು ಹೋಗ್ಬಿಟ್ಟಾರ. ಮೊನ್ನೆರು ತೊಗೊಂಡಿದ್ವಿರಪ್ಪ ಹೆಲ್ಮೆಟ್. ಅದು ಹೊಸ ಹೆಲ್ಮೆಟ್. ಇಲ್ಲಾಂದ್ರೆ 3,000 ರೂಪಾಯಿ ಹೆಲ್ಮೆಟ್ ರೀ ಅದು. ಯಾವ ಬೈಕ್ ಬರ್ತಿದ್ದು ಚಲೋ ತಂಗ ಜೀವ ಮರ ಅನ್ಸಂದ್ರೆ ನಮ್ಮ ಬಸ್ಸು ತೊಗೊಂಬಂದಿದ್ದ ಅದನ್ನು ಹೆಲ್ಮೆಟ್ ತೊಗೊಂಬಿಟ್ರ. ಪ್ಲೀಸ್ ಯಾರು KRS ಬಂದಿದ್ದಿರ್ತದ ಹೆಲ್ಮೆಟ್ ಗಾಡಿ ಮ್ಯಾಗ ಇಟ್ಟು ಹೋಗ್ಬೇಡ್ರಿ. ಎನಿ ಕೇಸ್ ಇಟ್ಟು ಹೋಗಿದ್ರು ಲಾಕ್ ಮಾಡ್ಕೊಂಡು ಹೋಗ್ರಿ. ಯಾಕಂದ್ರೆ ತುಡುಗರು ಭಾಳ ಆಗ್ಯಾರ ನಮ್ಮ ಇಂಡಿಯಾದಾಗ, ಸ್ಪೆಷಲಿ ನಮ್ಮ ಕರ್ನಾಟಕದಾಗ. ಮೈಸೂರದಾಗ ಹಿಂಗೆ ಆಕೈತೆ ಅಂತೇಳಿ ನಾನು ಲಿಟ್ರಲಿ ಅನ್ಕೊಂಡಿರಲಿಲ್ಲ. ಸೊ ಆಗೈತಿ, ಇಟ್ ವಿಲ್ ಹ್ಯಾಪನ್. ಬಸ್ಸು ಡೋಂಟ್ ಫೀಲ್ ಬ್ಯಾಡ್. ಸತ್ತು ತಗೋಬೇಕು. ಸರಿ ನಾವು ಸ್ಟೇಟಿಗೆ ಡೈರೆಕ್ಟ್ ಬೆಂಗಳೂರಿನಾಗ ಹೋಗಿ ಸಿಗ್ತೇನೆ ಅಂತ. ನೆಕ್ಸ್ಟ್ ಸ್ಟೇಟ್ ಟ್ಯೂನ್ಡ್ ಹೋಗಿ ಬೆರಳನು ಕಾಣದ ಲತೆಯಂತೆ ಬಿಸಿಲಿಗೆ ಬಾಡಿದ ಹೂವಂತೆ ಸೋತಿದೆ ಈ ಮೊಗವೇಕೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ ಏನು ನಿನ್ನ ಚಿಂತೆ ಹೇಳೆ ನನ್ನ ಕಾಂತೆ. ದೋಸ್ತರ ಈಗ ಜಸ್ಟ್ ರೂಮಿಗೆ ಬಂದು ರೀಚ್ ಆಗೈತಿ. ಕಣ್ಣು ನೋಡ್ರಿ ಎಷ್ಟು ಕೆಂಪಾಗ್ಯಾವ. ಫುಲ್ ಟ್ರಾವೆಲಿಂಗ್ ಗಾಳಿಯಾಗಲ್ರಿ, ಕಣ್ಣು ಕೆಂಪಾಗ್ಬಿಟ್ಟೈತಿ. ಫುಲ್ ಟೈರ್ಡ್ ಅಂದ್ರೆ ಟೈರ್ಡ್ ಆಗೈತಿ, ತಲೆ ಅಂದ್ರೆ ತಲೆ ನುಸಾಕತ್ತೈತಿ. ಸೊ ಅದಕ್ಕೆ ಈಗ ಜಸ್ಟ್ ಬಂದು ರೂಮಿಗೆ ರೀಚ್ ಆಗೇನಿ. ಸೊ ಈ ವ್ಲಾಗ್ ನಿಮಗೆ ಸೇರಿತಪ್ಪ ಅಂತ ಅಂದ್ಕೊಂಡೇನಿ. ಇನ್ ಕೇಸ್ ಸೇರಿತ್ತಂದ್ರೆ ಪ್ಲೀಸ್ ವ್ಲಾಗ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ಆದಷ್ಟು ಜಲ್ದಿ 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಣ. 3-4 ವೀಡಿಯೋದಾಗ ಹೇಳಕತ್ತೀನಿ, ಇನ್ನು 1K ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿಲ್ಲ. ಸೊ ಆದಷ್ಟು ಜಲ್ದಿ ಶೇರ್ ಮಾಡಿರಿ, ಎಲ್ಲರಿಗೂ ಹೇಳ್ರಿ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ. ನಿಮ್ಗೆ ಅಂತೇಳಿ ಒಳ್ಳೆ ಕಂಟೆಂಟ್ ತೊಗೊಂಬರ್ತಿರ್ತೀನಿ. ಆಮೇಲೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡಕತ್ತೀನಿ. ಬೆನಿಫಿಟ್ ಐತೆ ನಿಮಗೂ ಆ್ಯಸ್ ವೆಲ್ ಆಸ್ ನನಗೂ ಬೆನಿಫಿಟ್ ಐತೆ ಅಂದ್ಕೊಂಡೀನಿ. ಸೊ ಹಂಗೆ ನನ್ನ ವ್ಲಾಗ್ನ ಶೇರ್ ಮಾಡ್ಕೊತೀರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸಿಗೋಣಂತ್ರಿ ಮತ್ತು ನೆಕ್ಸ್ಟ್ ವ್ಲಾಗ್ದಾಗ. ಸೊ ಅಲ್ಲಿವರೆಗೂ ನೀವು ಟೇಕ್ ಕೇರ್, ಬಾಯ್. ಅನ್ನುವ ಪ್ರಾಣ ನೀನು ಬಾಳಲ್ಲಿ ನೆಮ್ಮದಿ ನಿನ್ನಿಂದ ಕಂಡೆನು ನೀ ಅಳಲು ನೋಡಲಾರೆ.